ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಈ 48 ಅವರ್ಸ್ ಅಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ತುಂಬಾ ಅಪ್ಡೇಟ್ ಬಂದಿದಾವೆ. ಅದೇ ರೀತಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ರೀತಿ ಇನ್ನೊಂದು ಸೂಯೆಜ್ ಕಾಲುವೆ, ರೆಡ್ ಸಿ ಅಂತ ಏನ್ ಹೇಳ್ತಾರಲ್ಲ, ಬಾಬಾ ಮಂಡೇಲ್ ಅನ್ನೋ ಪ್ಲೇಸ್, ಇದು ಅಲ್ಲೇ ಇರಾನಿನ ಒಂದು ಸ್ವಲ್ಪ ದೂರದಲ್ಲೇ ಬರುತ್ತೆ. ಯಮನ್ ದೇಶ ಈ ಕಂಟ್ರೋಲ್ ಇದೆ. ಒಮನ್ ಬೇರೆ ದೇಶ, ಯಮನ್ ಬೇರೆ ದೇಶ, ಇದು ಅಕ್ಕಪಕ್ಕ ದೇಶಗಳು. ಅಲ್ಲಿ ಏನೇ ಯಮನ್ ದೇಶದಲ್ಲಿ ಹೌತಿ ಉಗ್ರರಿದ್ದಾರೆ. ಇದು ಜಗತ್ತಿನಾದ್ಯಂತ 12-15% ಟ್ರೇಡಿಂಗು ಈ ಜಲಸಂಧಿಯಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಇದೇ ಯುರೋಪ್ ಕಂಟ್ರಿಗಳಿಗೆ ಏನು ಜಾಯಿಂಟ್ ಆಗುವಂತ ರೋಡ್ ಆಗಿದೆ. ಅಲ್ಲಿ ಅಮೆರಿಕಕ್ಕೂ ಕೂಡ ಇದೇ ಹೋಗುವಂತ ರೋಡ್ ಆಗಿದೆ. ಇದರ ಮಧ್ಯೆ ಅಮೆರಿಕ ಏನ್ ಮಾಡಿದೆ ಅಂದ್ರೆ, ತನ್ನ 900 kg ಬಾಂಬ್ ಅನ್ನ ಇರಾನ್ನ ಇಸ್ಫಾನ್ ನಗರದ ಮೇಲೆ ತಂದು ಹಾಕಿದೆ. ಇದು ಯಾವ ತರ ಬಾಂಬ್ ಅಂತಂದ್ರೆ, ಬಂಕರ್ ಬಸ್ಟರ್ ಬಾಂಬ್. ಏನು 60 ಅಡಿ ಒಳಗಿದ್ರು ಕೂಡ ಹೋಗ್ಬಿಟ್ಟು ಅಲ್ಲಿ ಬ್ಲಾಸ್ಟ್ ಆಗುವಂತದ್ದು. ಆ ವಿಡಿಯೋವನ್ನು ಸಹ ಟ್ರಂಪ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಈ ಇಸ್ಫಾನ್ ನಗರದ ಅಂಡರ್ ಅಲ್ಲೇನೆ ಮಿಸೈಲ್ ಸಿಟಿ ಅಂತ ಏನ್ ಇರಾನ್ ಇದು ಮಾಡ್ತಾ ಇತ್ತು, ಈ ಇಸ್ಫಾನ್ ನಗರದ ಅಂಡರ್ ಅಲ್ಲೇ ಇತ್ತು ಅಂತ ಹೇಳಲಾಗ್ತಿದೆ. ಅದರಿಂದನೇ ಇವರು ಬಂಕರ್ ಬಸ್ಟರ್ ಬಾಂಬ್ ಗಳನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಟ್ರಂಪ್ ಯುದ್ಧಕ್ಕೆ ನ್ಯಾಟೋ ಪಡೆಗಳನ್ನ, ಯುರೋಪ್ ಕಂಟ್ರಿಗಳನ್ನ ಕರೆದ್ರು. ಇಟಲಿ, ಆಮೇಲೆ ಬ್ರಿಟನ್ ಮತ್ತೆ ಸ್ಪೇನ್ ದೇಶಗಳು, ಯಾವ ದೇಶಗಳು ಕೂಡ ಇದಕ್ಕೆ ಏನು ಯುದ್ಧಕ್ಕೆ ತನ್ನ ಏನು ರನ್ವೇ ಯೂಸ್ ಮಾಡ್ಕೊಂತೀವಿ, ನೆಲೆಗಳನ್ನ ಯೂಸ್ ಮಾಡ್ಕೊಂತೀವಿ, ಯಾವುದೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಇದರ ಹಿಂದೆ ಇರಾನ್ಗೆ ಸ್ಯಾಟಲೈಟ್ ಮತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನ ರಷ್ಯಾ ಮತ್ತೆ ಚೀನಾ ಕೊಡ್ತಾ ಇದ್ದಾವೆ. ಆದ್ದರಿಂದನೇ ಇರಾನ್ ತನಗೆ ಎಲ್ಲಿ ಅಮೆರಿಕ ಸೈನ್ಯ ಡಿಪ್ಲಾಯ್ ಆಗ್ತಾ ಇದೆ, ಆಮೇಲೆ ಯಾವ ಹೋಟೆಲ್ಗಳಲ್ಲಿ ಉಳ್ಕೊಂತಿದ್ದಾರೆ, ಇರಾನ್ ಸುತ್ತಮುತ್ತ ದೇಶಗಳಲ್ಲಿ ಉಳ್ಕೊಂತಕ್ಕಂಥದ್ದು, ಇದೆಲ್ಲವೂ ಕೂಡ ಸ್ಯಾಟಲೈಟ್ ಪಿಕ್ಚರ್ ಗಳನ್ನ ಇರಾನ್ಗೆ ತಲುಪಿಸ್ತಿರೋದು ರಷ್ಯಾ. ಯಾಕೆ ಹಿಂಗ್ ಮಾಡ್ತಿದೆ ಅಂದ್ರೆ, ಉಕ್ರೇನ್ ಅನ್ನ ಏನು ನ್ಯಾಟೋ ಪಡೆಗಳಿಗೆ ಸೇರ್ಕೋಬೇಕಂತ ಹೇಳಿದ್ರು, ಅದಕ್ಕೆಲ್ಲ ಅಮೆರಿಕ ಹಿಂದ್ಗಡೆಯಿಂದ ಸಪೋರ್ಟ್ ಮಾಡ್ತು. ಅದೇ ರೀತಿ ಇವಾಗ ರಷ್ಯಾ ಕೂಡ ಇರಾನ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ. ಇದೇ ವ್ಯವಸ್ಥೆಗೆ ಅಮೆರಿಕ ಕೂಡ ಸಿಕ್ಕಾಕೊಂಡ್ಲಿ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚನೇ ಅಮೆರಿಕದ ವಿರುದ್ಧ ತಿರುಗ್ಬೀಳ್ಲಿ, ಇದು ಯುದ್ಧ ಮುಂದೆ ನಡೀಲಿ ಅಂತ ರಷ್ಯಾದ ಒಂದು ಟೆಕ್ನಿಕ್. ಇದು ಯುದ್ಧ ಮುಂದೆ ಹೋದಂಗೆಲ್ಲ ಇರಾನಿಗೆ ಅಷ್ಟೇನು ಲಾಸ್ ಆದ್ರೂನು ಇದಕ್ಕೆ ಜಾಸ್ತಿ ಹೊಡ್ತಾ ಬೀಳೋದು ಅಮೆರಿಕಕ್ಕೆ. ಯಾಕಂದ್ರೆ 12,000-13,000 ಕಿಲೋಮೀಟರ್ ದೂರದಿಂದ ಬಂದು ಅಮೆರಿಕ ಯುದ್ಧ ನಡಿಬೇಕು. ಅಮೆರಿಕದಲ್ಲೇನೆ ಟ್ರಂಪ್ಗೆ ವಿರುದ್ಧವಾಗಿ ಮೊನ್ನೆ ಸ್ಟ್ರೈಕ್ ನಡೀತಾ ಇದೆ. ನೋ ಮೋರ್ ಕಿಂಗ್ ಅಂತ ಒಂದು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಇದರಲ್ಲಿ 85 ಲಕ್ಷಕ್ಕೂ ಅಧಿಕ ಜನ ಸೇರಿ ಈ ಸ್ಟ್ರೈಕ್ ಅನ್ನ ನಡೆಸ್ತಾ ಇದ್ದಾರೆ. ತುಂಬಾ ವಿಡಿಯೋಗಳು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಪೀಟ್ ಹೆಗ್ಸೆತ್ ಅನ್ನೋ ವ್ಯಕ್ತಿ ಏನು ಪೆಂಟಗನ್ ನ ಒಬ್ಬ ಹೆಡ್ ಏನಿರ್ತಾರೆ, ಅವರು ಮಿಡಲ್ ಈಸ್ಟ್ ದೇಶಗಳಿಗೆ ಬಂದು ಇಳ್ಕೊಂಡಿದ್ದಾರೆ. ಅದೇ ರೀತಿ ಅಮೆರಿಕ ಸೈನ್ಯದಿಂದ 56,000-57,000 ಸಾವಿರ ಜನರನ್ನ ಈಗಾಗಲೇ ಅಲ್ಲಿ ಡೆಪ್ಲಾಯ್ ಮಾಡಿದ್ದೆ. ಅಮೆರಿಕನ್ ಸೇನಾ ನೆಲೆಗಳಲ್ಲಿ ಕುವೈತ್ಗೆ, ಕತಾರ್ಗೆ, ಇಲ್ಲೆಲ್ಲ ದುಬೈಗೆ, ಎಲ್ಲಾನು ಅಮೆರಿಕ ಸೈನ್ಯ ನೆಲೆಗಳಿಗೆ ಅಮೆರಿಕ ಸೈನ್ಯವನ್ನ ತಂದು ಅಲ್ಲಿ ನಿಲ್ಸಿದೆ. ಏನು ಭೂಟಾನ್ ಗ್ರೌಂಡ್ ಮಾಡಬೇಕು, ಗಾರ್ಗ್ ದ್ವೀಪವನ್ನು ವಶಪಡಿಸ್ಕೋಬೇಕು, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಎಲ್ಲ ಮಾಡ್ತಾ ಇದೆ. ಇವಾಗ ಅಮೆರಿಕಕ್ಕೆ ತಲೆ ಇರೋದು ಏನಂತಂದ್ರೆ, ಈ ಯುದ್ಧ ಹಿಂಗೆ ಕಂಟಿನ್ಯೂ ಆದ್ರೆ ಅಮೆರಿಕಕ್ಕೂ ಹೊಡ್ತಾ ಬೀಳುತ್ತೆ. ಈ ಯುದ್ಧ ಏನಾದ್ರು ಹಿಂಗೆ ಕಂಟಿನ್ಯೂ ಆಗ್ತಾನೆ ಇದ್ರೆ ಅಮೆರಿಕ ಹೆಂಗಿರುತ್ತೆ, ಹಿಂಗೆ ಯುದ್ಧದ ಸ್ಥಿತಿ ಹಂಗೆ ಬಿಟ್ಟು ಹೋಗುವ ಚಾನ್ಸಸ್ ಕೂಡ ಇದೆ. ಇಸ್ರೇಲ್ ಇದಕ್ಕೆ ಒಪ್ತಾ ಇಲ್ಲ. ಏನ್ ಇಸ್ಫಾನ್ ನಗರದ ಮೇಲೆ ಏನ್ ಬಾಂಬ್ ಹಾಕಿದ್ರು ಅದು ಅಮೆರಿಕ ಒಂದೇ ಹಾಕಿಲ್ಲ, ಇಸ್ರೇಲ್ ಜೊತೆಗೂಡಿ ಹಾಕಿದ್ದಾರೆ. ಇರಾನ್ ಕೂಡ ಒಂದು ವಾರ್ನಿಂಗ್ ಮಾಡ್ತಾ ಇದೆ, ಏನು ಸುತ್ತಮುತ್ತ ಇರುವಂತ ದೇಶಗಳಿಗೆ, ನೀವೇನು ಅಮೆರಿಕ ನೆಲೆಗಳನ್ನ ಕೊಟ್ಟಿದ್ದೀರಿ, ಅಮೆರಿಕ ಸೈನ್ಯವನ್ನು ಡಿಪ್ಲಾಯ್ ಮಾಡೋದಕ್ಕಂತ ಯಾವ್ಯಾವ ಹೋಟೆಲ್ಗಳಿದ್ದಾರೆ ಅವನ್ನೆಲ್ಲ ಟಾರ್ಗೆಟ್ ಮಾಡಿ ಹೊಡಿತೀವಿ, ನಾವು ನಿಮಗೆ ಹೋಟೆಲ್ಗಳಿಗೆ ತೊಂದರೆ ಆಗ್ಬೋದು, ಅವ್ರನ್ನ ಮೊದಲು ಇಲ್ಲಿಂದ ಕಳಿಸಿ ಅಂತ ಒಂದು ವಾರ್ನಿಂಗ್ ರೀತಿ ಇರಾನ್ ಕೂಡ ಕೊಟ್ಟಿದೆ. ಏನ್ ಪೆಂಟಗನ್ನ ಏನ್ ಹೆಡ್ಡೇನು ಬಂದಿದಾರಲ್ಲಿ ಮಿಡಲ್ ಈಸ್ಟ್ ದೇಶಗಳಿಗೆ, ಅವರು ತನ್ನ ಸೈನ್ಯ ಜೊತೆ ಮಾತಾಡ್ತಾ ಇದ್ದಾರೆ. ಏನಂತಂದ್ರೆ, ಅಮೆರಿಕ ಸೈನ್ಯ ಡಿಮ್ಯಾಂಡ್ ಏನ್ ಮಾಡಿದೆ, ನಮ್ಗೆ ಇನ್ನಷ್ಟು ಗುಂಡುಗಳು ಬೇಕು, ಆಯುಧಗಳು ಬೇಕು ಅಂತ ಕೇಳ್ಕೊಂತ ಇದ್ದಾರೆ. ಏನು ಈ ಸೂಯೆಜ್ ಕಾಲುವೆ, ಇದು ಮಾನವ ನಿರ್ಮಿತ ಕಾಲುವೆ. ಏನು 200 ಅಡಿಗಳಷ್ಟು ಏನು ಮಾನವ ನಿರ್ಮಿತ ಕಾಲುವೆ ಏನು ಮಾಡಿದೆ, ಇದು ಸೂಯೆಜ್ ಕಾಲುವೆ. ಇದರಿಂದನೇ ರೆಡ್ ಸಿ ಬರ್ಬೇಕು, ಆಮೇಲೆ ಬಾಬಾ ಮಂಡೇಲ್ ಅನ್ನೋ ಒಂದು ಪ್ಲೇಸ್ ಬರ್ಬೇಕು. ಇಲ್ಲಿ ಯಮನ್ ಕಂಟ್ರೋಲ್ ಇದೆ ಆ ಪ್ಲೇಸ್. ಅದನ್ನು ಕೂಡ ಯಮನ್ ನ ಹೌತಿ ಉಗ್ರರು ಅಫಿಷಿಯಲ್ ಆಗಿ ಬಂದ್ಬಿಟ್ಟು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇದನ್ನು ಕ್ಲೋಸ್ ಮಾಡ್ತೀವಿ, ಈ ಯುದ್ಧದಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಫಿಷಿಯಲ್ ಆಗಿ ಇರಾನ್ ಸಪೋರ್ಟ್ ಮಾಡ್ಕೊಂಡು ಯಮನ್ ಕೂಡ ಬಂದಿದೆ. ಅಲ್ಲಿ ಹೌತಿ ಉಗ್ರರು ಜಾಸ್ತಿ ಜನ ಇದ್ದಾರೆ. ಇದರಿಂದ ಅದನ್ನು ಏನನ್ನು ಕ್ಲೋಸ್ ಮಾಡ್ಬಿಟ್ರೆ, ಇಲ್ಲಿ 22% ಸ್ಟ್ರೈಟ್ ಆಫ್ ಹಾರ್ಮೋಸ್, ಅಲ್ಲಿ 12-15%, ಆಲ್ರೆಡಿ 30-35%
ಇಲ್ಲೇನೆ ಏನಾಗುತ್ತೆ ಅಂತಂದ್ರೆ ಇಡೀ ವರ್ಲ್ಡ್ ಗೆ ಹೋಗತಕ್ಕಂತ ಏನು ಬರೀ ಪೆಟ್ರೋಲು ಡೀಸೆಲ್ LPG ಗ್ಯಾಸ್ ಅಂತಲ್ಲ, ಬೇರೆ ಬೇರೆ ಎಲೆಕ್ಟ್ರಿಕಲ್ ಮೆಟೀರಿಯಲ್ ಮಿಷನರಿಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಇವೆಲ್ಲವೂ ಕೂಡ ತೊಂದರೆ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಇದರ ಮಧ್ಯೆ ಇರಾನ್ ಒಂದು ಸ್ಟೇಟ್ಮೆಂಟ್ ಬಿಟ್ಟಿದೆ, ತನ್ನ ಟೆಹರಾನ್ ಟೈಮ್ಸ್ ಅನ್ನೋ ಒಂದು ಅಫಿಷಿಯಲ್ ಗೌರ್ಮೆಂಟ್ ನ್ಯೂಸ್ ಇದು. ವೆಲ್ಕಮ್ ಟು ಹೆಲ್ ಅಂತ ಏನು ಅಮೆರಿಕದ ಸೈನ್ಯವನ್ನು ಅಣಗಿಸಿದೆ. ನೀವು ನಮ್ಮನ್ನ ಬೂಟಾನ್ ಗ್ರೌಂಡ್ ಮಾಡಿದ್ರೆ ನೀವು ಅಮೆರಿಕಕ್ಕೆ ಹೋಗೋದು ಕಫಿನ್ ಬಾಕ್ಸ್ ಅಲ್ಲಿ, ನಿಮ್ಮ ಹೆಣವನ್ನೇ ವಾಪಸ್ ಹೋಗೋದಲ್ಲಿಗೆ ಅಂತ ಅವರು ಏನು ಸ್ಟೇಟ್ಮೆಂಟ್ ಅನ್ನು ನಿನ್ನೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ವೇಟ್ ಮಾಡ್ತಿದೀವಿ ಅಂತ ಇರಾನ್ ನ ಫಾರಿನ್ ಮಿನಿಸ್ಟರ್ ಅರಾಚ್ ಅಬ್ಬಾಸ್ ಕೂಡ ಇದನ್ನೇ ಹೇಳಿದ್ದಾರೆ. ಅಮೆರಿಕ ಇಸ್ರೇಲ್ಗೆ ಒಂದು ಸವಾಲ್ ಇದೆ, ಏನಂತಂದ್ರೆ ಏನು ಇರಾನು ಅಣುಬಾಂಬನ್ನ ರೆಡಿ ಮಾಡ್ಲಿಕ್ಕೆ ಯುರೇನಿಯಂ ಎನ್ರಿಚ್ ಮಾಡಿತ್ತು, ಇದರಲ್ಲಿ 60% ಕಂಪ್ಲೀಟ್ ಮಾಡಿದೆ. 60%ಗೆ ಬಂದಿದ್ದಾರೆ ಅಂದ್ರೆ 80 to 90% ಬರೋದಕ್ಕೆ ಇವರಿಗೆ ಬಹಳ ಸಮಯ ತಗೊಳ್ಳಲ್ಲ ಅಂತ ಬೆಂಜಮಿನ್ ನೆತನ್ ಕೂಡ ಮಾತನಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನ ಅಟ್ಯಾಕ್ ಮಾಡಿದ್ದು ಅಂತ ಹೇಳಿದರೆ ಏನು 450 kg ಒಳಗಡೆ 9 ಅಣುಬಾಂಬ್ಗಳನ್ನ ರೆಡಿ ಮಾಡಬಹುದು ಅಂತ ನೆತನ್ಯ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತನಾಡಿದ್ದಾರೆ. ಆದ್ರಿಂದಾನೇ ಇದನ್ನ ಅಟ್ಯಾಕ್ ಮಾಡಿದ್ವಿ ಅಂತ. ಇದನ್ನ ಇವಾಗ ಎಲ್ಲಿ ಇಟ್ಟಿದ್ದಾರೆ 450 kg ಅಂತ, ಇರಾನ್ ನಿಂದಾನೇ ಎತ್ಕೊಂಡು ಹೋಗ್ಬಿಡೋಣ, ಇದನ್ನ ಎತ್ಕೊಂಡ್ಬಿಟ್ರೆ ಈ ಯುದ್ಧನೇ ಇಲ್ಲಿಗೆ ನಿಲ್ಲುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇವಾಗ ಅಮೆರಿಕ ಇದೆ. ಸದ್ಯದ ಮಟ್ಟಿಗೆ ಇವತ್ತು 33ನೇ ದಿನ ಯುದ್ಧ ಸ್ಟಾರ್ಟ್ ಆಗಿ ಇನ್ನು ಕಂಟಿನ್ಯೂ ಆಗ್ತಿದೆ. ನಿನ್ನೆ ಇಸ್ಫಾನ್ ನಗರದ ಮೇಲೆ ಏನು 900 kg ದಾಳಿ ಮಾಡಿದ್ರು. ಇದರಿಂದ ಅಲ್ಲಿ ತುಂಬಾ ಸಾವು ನೋವುಗಳು ಆಗಿರತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ. ಅಂಡರ್ ಸಿಟಿ ಏನ್ ಮಿಸೈಲ್ ಇತ್ತು ಅದು ಕೂಡ ಧ್ವಂಸವಾಗಿರುವ ಚಾನ್ಸಸ್ ಜಾಸ್ತಿ ಇದೆ. ಸದ್ಯದ ಅಪ್ಡೇಟ್ ಇಷ್ಟ ಆಗಿದೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.